ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್. ನಮ್ಮಂಥ IT ಕಂಪ್ನಿಯಲ್ಲಿ ವರ್ಕ್ ಮಾಡೋರಿಗೆ ಟೈಮ್ ಪಾಸ್ ಮಾಡೋಕ್ಕೆ ಹಾಗೆ ನಿದ್ದೆ ಮಾಡೋಕ್ಕೆ ಸಿಗದೆ ಸ್ಯಾಟರ್ಡೆ ಸಂಡೇ ಡೈಲಿ ಬೇಗ ಎದ್ದು ಜಿಮ್ಗೆ ಹೋಗಿ ಬೇಜಾರಾಗಿತ್ತು. ಸ್ಯಾಟರ್ಡೆ ಕೂಡ ಯಾರು ಎದ್ದೇಳ್ತಾರೆ ಬೇಗ ಅಂದ್ಬಿಟ್ಟು 2 ಅವರ್ ಎಕ್ಸ್ಟ್ರಾ ನಿದ್ದೆ ಮಾಡಿ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಒಂದು 4 ಅವರ್ ನಿದ್ದೆ ಮಾಡಿ ಆಚೆ ಊಟ ಮಾಡೋಣ ಅಂತ ಹೊರಟಿದ್ ಮಧ್ಯಾಹ್ನ 2 ಗಂಟೆ ಆದ್ರೂ ರೀಚ್ ಆಗಿದ್ದು 4:15. ಅದಕ್ಕೆ ರೀಸನ್ನು ನಿಮ್ಗೂ ಗೊತ್ತು, ನನಗೂ ಗೊತ್ತು, ಈ ಬೆಂಗಳೂರು ಟ್ರಾಫಿಕ್ ಅಂತ. ಅದರಲ್ಲೂ ನಾನ್ ತೋರಿಸ್ತಾ ಇರೋ ಸಿಗ್ನಲ್ ನ ಕ್ರಾಸ್ ಮಾಡಿ ಔಟರ್ ರಿಂಗ್ ರೋಡ್ ನ ಎಂಟರ್ ಆಗೋದಕ್ಕೆ ಮಿನಿಮಮ್ 25 ಮಿನಿಟ್ಸ್ ಬೇಕೇ ಬೇಕು. ಈ ಸಿಗ್ನಲ್ ಅಲ್ಲಿ ನೀವು ಕೂಡ ಒಂದಲ್ಲ ಒಂದ್ ದಿವಸ ಸ್ಟಕ್ ಆಗೇ ಆಗಿರ್ತೀರಾ. ಯಾಕಂದ್ರೆ ಈ ಸಿಗ್ನಲ್ ತುಂಬಾ ಫೆಮಿಲಿಯರ್. ಈ ಸಿಗ್ನಲ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಸಿಗ್ನಲ್ ಅಲ್ಲಿ ಸಿಕ್ಕಾಕೊಳ್ಳೋದಕ್ಕಿಂತ ಮುಂಚೆ ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ, ಜನಗಳೆಲ್ಲ ಊರ್ ಕಡೆ ಹೋಗಿರ್ತಾರೆ, ಮಧ್ಯಾಹ್ನ ಬೆಂಗಳೂರಲ್ಲಿ ಯಾರು ಇರೋದಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಲಂಚ್ನ ಮುಗಿಸ್ಕೊಂಬರ್ಬೋದು ಅಂತ. ಇದನ್ನ ಬ್ಯಾಡ್ ಐಡಿಯಾ ಅಂತ ಅನ್ಬೋದೋ ಅಥವಾ ಅನ್ಲಕ್ಕಿ ಅನ್ಬೋದೋ, ನನಗೆ ಅದಂತೂ ಗೊತ್ತಿಲ್ಲ. ಎವ್ರಿ ಟೈಮ್ ನಾನು ಏನು ಅನ್ಕೊಂತೀನೋ ಅದ್ರ ಆಪೋಸಿಟ್ಟೇ ಆಗುತ್ತೆ. ಲಾಸ್ಟ್ ಟೈಮು ಈ ರೋಡಲ್ಲಿ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ಈ ಟೈಮು ಈ ರೋಡ್ ಬೇಡ ಪಕ್ಕದ ರೋಡಲ್ಲಿ ಹೋಗೋಣ ಅಂತ ಅನ್ಕೊಂಡ್ರೆ, ಲಾಸ್ಟ್ ಟೈಮ್ ಹೋಗಿದ್ ರೋಡಲ್ಲೇ ವೆಹಿಕಲ್ಸು ನಾರ್ಮಲ್ ಆಗಿ ಮೂವ್ ಆಗ್ತಾ ಇತ್ತು. ಇದೇನ್ ಗುರು, ಈ ತರ ಪ್ರಾಬ್ಲಮ್ ನನಗೆ ಆಗುತ್ತಾ ಇಲ್ಲ ಬೇರೆಯವ್ರಿಗೂ ಕೂಡ ಆಗುತ್ತಾ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲೇ ನನ್ನ ಪಕ್ಕದಲ್ಲಿದ್ದವರು ಆಲ್ರೆಡಿ ನಿದ್ದೆ ಮಾಡ್ತಾ ಇದ್ರು. 25 ಮಿನಿಟ್ಸ್ ಆದಮೇಲೆ ವೆಹಿಕಲ್ಸು ಲೈಟಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಹೋಗಿ ನನ್ನ ಫ್ರೆಂಡ್ಸ್ ಜೊತೆ ಊಟ ಮುಗಿಸಿ ವಾಪಸ್ ಬರೋ ಅಷ್ಟರಲ್ಲಿ ನೈಟು 8:30. ಹೆಂಗಿದ್ರು ಊಟದ ಟೈಮ್ಗೆ ಹೋಗಿದ್ದೆ. ಅಮ್ಮ ಊಟ ಕೊಟ್ಟರು. ಊಟ ಮಾಡಿ ಮತ್ತೆ ಮಲ್ಕೊಂಡವನು ಈಗ ಎದ್ಬಿಟ್ಟು ರೀಲ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನಿನ್ನೆ ಇದೇ ಟ್ರಾಫಿಕ್ಕಲ್ಲಿ ತಗ್ಲಾಕೊಂಡಿದ್ರೋ ನಿಮ್ಮ ನೋವನ್ನ ಕಮೆಂಟ್ ಬಾಕ್ಸಲ್ಲಿ ತೋಡ್ಕೊಳ್ಳಿ. ಥ್ಯಾಂಕ್ ಯು.